ನಮ್ಮ ಕನ್ನಡ ಸೇನೆ ಅಂತ ನಮ್ಮ ಕುಮಾರಣ್ಣ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಎಲ್ಲರ ಧ್ವನಿ ಮಾಡಿದೆ. ಆವಾಗ ನೆಕ್ಸ್ಟು ದೇವೇಗೌಡರದ್ದು ಮಾಡಿ ಅಂದರು. ಕೇಳಿಸ್ಕೊಳ್ರಿ, ಈ ದೇವೇಗೌಡ ಹುಟ್ಟು ಹೋರಾಟಗಾರ. ಈ ದೇವೇಗೌಡನ ಬಗ್ಗೆ ಕೆಲವ್ರು ಗೊತ್ತಿಲ್ಲ. ಯಾರಿದು ನಾನ್ಸೆನ್ಸ್? ಆಡಿಸಿ ನೋಡು, ಬೀಳಿಸಿ ನೋಡು, 92 ವರ್ಷ ವಯಸ್ಸು, ಉರುಳಿ ಹೋಗೋದು, ಮೈಂಡ್ ಇಟ್. ನಿಂತ್ಕೊಳ್ಳಪ್ಪ, ನನ್ನ ವಾಯ್ಸ್ ಮಾಡದೆ ನೀನು ಹೆಂಗ್ ಹೋಯ್ತೀಯ? ಮಾಡು ನೀನು. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಇಲ್ಲಿನ ಜನತೆ ನಮ್ಮವರು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ, ಕನ್ನಡ ಉಳಿಸಿ, ಬೆಳೆಸಿ, ಬಳಸಿ. ಇಲ್ಲ ಅಂತಂದ್ರೆ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಎಲ್ಲ ಬಂದ್. ನಮ್ಮ ಮರ್ಯಾದೆ ಉಳಿಸುವಂತ ಕೆಲಸ ಮಾಡಬೇಕು. ಅಪಹಾಸ್ಯ ಬೇಡ, ಹಾಸ್ಯ ಬೇಕು, ಮಾಡಿ. ಅದರ ಹೆಸರಿನಲ್ಲಿ ಅಪಹಾಸ್ಯ ಮಾಡಬಾರ್ದು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ. ಸರ್, ಈಗ ನೀವು ಪೊಲಿಟಿಷಿಯನ್ ಧ್ವನಿಗಳೆಲ್ಲ ಮಾಡಿದ್ರಿ, ಹಾಗೆ ವಾಟಾಳ್ ನಾಗರಾಜ್ ಅವರು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ರು. ಅವರು ಯಾವಾಗಾದ್ರೂ ಏನಾದ್ರೂ ಹೇಳೋದು ಇದೆಯಾ? ಹೇಳಿದ್ರು, ಒಂದ್ಸರಿ ಬಂದಿದ್ರು. ನಮ್ಮ ಕನ್ನಡ ಸೇನೆ ಅಂತ ನಮ್ಮ ಕುಮಾರಣ್ಣ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು, ಎಲ್ಲಿ ಜ್ಞಾನ ಭಾರತಿ ಆಡಿಟೋರಿಯಂ ಅಲ್ಲಿ. ಅಲ್ಲಿ ಎಲ್ಲರ ಧ್ವನಿ ಮಾಡಿದೆ, ಅವ್ರದ್ದೊಂದು ಧ್ವನಿ ಮಾಡಲಿಲ್ಲ. ಆವಾಗ ನೆಕ್ಸ್ಟು ದೇವೇಗೌಡರದ್ದು ಮಾಡಿ ಅಂದರು. ದೇವೇಗೌಡರದ್ದು ಮಾಡಿದೆ. ಕೇಳಿಸ್ಕೊಳ್ರಿ, ಈ ದೇವೇಗೌಡ ಹುಟ್ಟು ಹೋರಾಟಗಾರ. ಈ ದೇವೇಗೌಡನ ಬಗ್ಗೆ ಕೆಲವ್ರು ಗೊತ್ತಿಲ್ಲ. ಯಾರಿದು ನಾನ್ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್. ಈ ದೇವೇಗೌಡ ಹುಟ್ಟು ಹೋರಾಟಗಾರ. ಈ ದೇವೇಗೌಡನ ಬಗ್ಗೆ ತಿಳ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು, 92 ವರ್ಷ ವಯಸ್ಸು, ಉರುಳಿ ಹೋಗೋದು, ಮೈಂಡ್ ಇಟ್ ಅಂತ ಹೇಳಿದಾಗ ಭಾಳ ಖುಷಿಪಟ್ಟರು. ಆಮೇಲೆ ಸರ್ ಭಾಳ ಖುಷಿಯಾಗಿದ್ದೀರಿ ವಾಟಾಳ್ ನಾಗರಾಜ ಸರ್, ನಂದು ಮುಗೀತು ಅಂದೆ. ನಿಂತ್ಕೊಳ್ಳಪ್ಪ, ನನ್ನ ವಾಯ್ಸ್ ಮಾಡದೆ ನೀನು ಹೆಂಗ್ ಹೋಯ್ತೀಯ? ಮಾಡು ನೀನು. ಸರ್ ಮಾಡ್ಲಂದೆ. ಮಾಡಲೇಬೇಕು. ನಾನು ನನ್ನ ಧ್ವನಿ ಕೇಳೋದಕ್ಕೆ ಇಲ್ಲಿ ಕೂತಿರೋದು. ನೀನು ಮಾಡು, ನಾನು ನೋಡ್ತೀನಿ ಅಂತ. ಆಮೇಲೆ ಅವ್ರ ಧ್ವನಿ ಮಾಡಿದೆ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಇಲ್ಲಿನ ಜನತೆ ನಮ್ಮವರು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ, ಕನ್ನಡ ಉಳಿಸಿ, ಬೆಳೆಸಿ, ಬಳಸಿ. ಇಲ್ಲ ಅಂತಂದ್ರೆ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಎಲ್ಲ ಬಂದ್ ಅಂತ ಹೇಳ್ತಿದ್ದೆ. ಆಮೇಲೆ ಖುಷಿಯಾದರು. ಆಮೇಲೆ ಅವ್ರು ಬಂದು ಸ್ಟೇಜ್ ಮೇಲೆ ಬಂದು ಮೈಕ್ ತಗೊಂಡು, ಈತ ಗೋಪಿ ನಂತರ ಟೋಪಿ ಹಾಕೊಂಡು ಒಂದು ಚಾನಲ್ ಒಳಗಡೆ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದ. ಪಕ್ಕದಲ್ಲಿ ಸಿದ್ದರಾಮಯ್ಯನವರು ನನ್ನ ಬಗ್ಗೆ ಮಾತಾಡೋದು, ನಾನು ಅವ್ರ ಬಗ್ಗೆ ಮಾತಾಡೋದು. ಒಂದು ಸ್ವಲ್ಪ ಅವರು ನಾವು ಡಿಶುಮ್ ಮಾಡ್ದಂಗೆ ಮಾತುಕತೆ. ನನಗೆ ಆಶ್ಚರ್ಯ, ಏನಿದು? ನಾನು ಸಿದ್ದರಾಮಯ್ಯನವ್ರ ಜೊತೆ ಯಾವ ಚಾನಲ್ಲು ಜಗಳ ಆಡಿಲ್ವಲ್ಲ, ಏನಿದು ಜಗಳ ಅಂತ ತಕ್ಷಣ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಕೊಳ್ಳೇಗಾಲದ ಆ ಮೈಸೂರು ಚಾಮರಾಜನಗರ ಭಾಗದ ಹುಡುಗ ಅವನು ನಮ್ಮ ಮಿಮಿಕ್ರಿ ಎಲ್ಲ ಮಾಡೋದು, ಅದು ಶೋ, ಅದು ಕಾಮಿಡಿ ಶೋ, ಸರಿಯಾಗಿ ನೋಡ್ರಿ ಅಂದರು. ಆ ಕೆಳಗಡೆ ನೋಡಿದೆ, ಅದು ಹಾಸ್ಯ. ಚೆನ್ನಾಗಿ ಮಾಡಿದ್ರಿ. ನಮ್ಮ ಮರ್ಯಾದೆ ಉಳಿಸುವಂತ ಕೆಲಸ ಮಾಡಬೇಕು. ಅಪಹಾಸ್ಯ ಬೇಡ, ಹಾಸ್ಯ ಬೇಕು, ಮಾಡಿ. ಅದರ ಹೆಸರಿನಲ್ಲಿ ಅಪಹಾಸ್ಯ ಮಾಡಬಾರ್ದು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಸೂಪರ್ ಸರ್.